ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕುಕ್ಕೀಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋ ಮೈದಾ, ನೋ ಶುಗರು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. ಸ್ಕೂಲಿಂದ ಬಂದಾಗ ಏನು ಕೊಡೋದಪ್ಪ ಅನಿಸ್ತಿರುತ್ತಲ್ವ, ಅಂಥ ಟೈಮಲ್ಲಿ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಒಂದು ವಾರಕ್ಕಾಗೋಷ್ಟು ಆರಾಮ್ಸೆ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಒಂದು 100 ಗ್ರಾಮು. ಅದಾದಮೇಲೆ 100 ಗ್ರಾಮಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು 50 ಗ್ರಾಮು ಬೆಲ್ಲದ ಪೌಡ್ರನ್ನ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ದು. ಅದಾದಮೇಲೆ ಒಂದು 100 ಗ್ರಾಮಷ್ಟು ಕಾಜುನ ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಬೇಕಿಂಗ್ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು 50 ಗ್ರಾಮ್ನಷ್ಟು ಬೆಣ್ಣೆನ ಮತ್ತು 50 ಗ್ರಾಮ್ನಷ್ಟು ತುಪ್ಪನ ಎರಡೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ತುಪ್ಪ ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ಇಷ್ಟು ಸಾಫ್ಟಾಗಷ್ಟು ಕಲಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಈ ಥರ ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕಾದ್ರೂ ಬಿಡ್ಬೋದು, ಇಲ್ಲ ಅಂತ ಅಂದರೆ ಆರಾಮ್ಸೆ ಆವಾಗಲೇ ಮಾಡ್ಬೋದು. ಓವನ್ನ ನಾನು ಪ್ರೀ ಹೀಟಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 10 ಮಿನಿಟ್ಸು ಮುಂಚೆಗೆ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀನಿ. ಒಂದಿಷ್ಟಪ್ಪ ಒಂದು ಸಣ್ಣ ಗೋಲಿಗಿಂತ ಒಂದು ಸ್ವಲ್ಪ ದಪ್ಪದಾಗಿ ತೊಗೊಂಡು ಅದನ್ನು ಚೆನ್ನಾಗಿ ಗ್ರೀಸ್ ಮಾಡಿದ್ದೀನಿ ನಾನು ಟ್ರೇಗೆ. ಅದನ್ನು ನೆಕ್ಸ್ಟ್ ಎಲ್ಲನೂ ಅರೇಂಜ್ ಮಾಡಿಕೊಂಡು ಪ್ರೀ ಹೀಟ್ ಮಾಡಿರೋ ಓವನ್ಗೆ ನಾನು ಮತ್ತೆ ಒಂದು 15 ನಿಮಿಷ ಸೆಟ್ ಮಾಡಿದ್ದೀನಿ. 15 ನಿಮಿಷದಲ್ಲಿ ಬೇಯುತ್ತೆ. ಬೇಯಲಿಲ್ಲ ಅಂದರೆ ಬೇಕಿದ್ದರೆ ಆಮೇಲೆ ನಾವು ಮತ್ತೆ ಇನ್ನೊಂದು 5 ಮಿನಿಟ್ಸ್ ಹಾಕ್ಕೊಬೋದು. ಒಂದೇ ಸಲ ಜಾಸ್ತಿ ಆಯಿತು ಅಂತ ಅಂದರೆ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ. ನೋಡಿ, ಎಲ್ಲ ಫುಲ್ಲು ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಕಾಜು ಬಿಸ್ಕೆಟ್ ಅಂತಲೇ ಹೇಳ್ಬೋದು ಆರಾಮಾಗಿ. ಮಕ್ಕಳಿಗೆ ಹೆಲ್ದಿ ವರ್ಷನಲ್ಲಿ ಏನಾದರೂ ಕೊಡಬೇಕು ಅಂದರೆ ಆರಾಮಾಗಿ ಬಿಸ್ಕೆಟ್ನ ಟ್ರೈ ಮಾಡಿ. ಮುದ್ದು ನೋಡಿ ತಿಂದ್ಬಿಟ್ಟು ಹೆಂಗೆ ಹೇಳ್ತಾನೆ ಇವಾಗ ಲಾಸ್ಟಿಗೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿರುತ್ತೆ, ಮಸ್ತಾಗಿ ಒಂದು ಸಲ ಟ್ರೈ ಮಾಡಿ. ಓಕೆ, ಸಖತ್ತಾಗಿದೆ ಅಂತ ಹೇಳ್ತಿದ್ದಾನೆ ನೋಡಿ. ರಿಯಲಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಶಿವಪ್ರಿಯ ಡೈಲಿ ವ್ಲಾಗ್.